ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಈ ಬಾರಿ ರಾಯಚೂರು ಜಿಲ್ಲೆ ಉತ್ತಮ ಸಾಧನೆ ಮಾಡಿದೆ. ಕಳೆದ ವರ್ಷ 32ನೇ ಸ್ಥಾನದಲ್ಲಿ ಇದ್ದ ರಾಯಚೂರು ಜಿಲ್ಲೆ ಈ ವರ್ಷ 21ನೇ ಸ್ಥಾನಕ್ಕೆ ಜಿಗಿತವಾಗಿದೆ. ಈ ಬಾರಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ 625ಕ್ಕೆ 625 ಅಂಕ ಪಡೆದ ಮಾನ್ವಿ ತಾಲೂಕಿನ ಸುಖದೇವ್ ಕಟ್ಟಿಮನಿ, 622 ಅಂಕ ಪಡೆದ ಸಿಂಧನೂರಿನ ನಿಖಿಲ್ ಮೇಟಿ, ಲಿಂಗಸಗೂರಿನ ಪ್ರವೀಣ್, ದೇವದುರ್ಗದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ 619 ಅಂಕ ಪಡೆದ ಸೌಮ್ಯಗೆ ಸನ್ಮಾನ ಮಾಡಲಾಗಿದೆ. ಇನ್ನು ಮಾನಿಟರಿಂಗ್ ಆಗಿ ತಾಲೂಕು ಮಟ್ಟದ ಅಧಿಕಾರಿಗಳ ನಿಯೋಜನೆ ಮಾಡಲಾಗಿತ್ತು. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಅಧಿಕಾರಿಗಳ ಸತತ ಪ್ರಯತ್ನ ಫಲವಾಗಿ ಫಲಿತಾಂಶ ಹೆಚ್ಚಳವಾಗಿದೆ ಅಂತ ಜಿಲ್ಲಾಧಿಕಾರಿ ನಿತೀಶ್ಗೆ ಹೇಳಿದರು. ಗೆಸ್ಟ್ ಟೀಚರ್ಸು ಇಲ್ಲಿ ಈ ಜಿಲ್ಲೆಗೆ ಅನಿವಾರ್ಯವಾಗಿದೆ. ಅದಕ್ಕೆ ಗೆಸ್ಟ್ ಟೀಚರ್ಸ್ದು ಸಾಮರ್ಥ್ಯನ ನಾವು ಇಂಪ್ರೂವ್ ಮಾಡೋಕ್ಕೆ 3-4 ಟೈಮು ನಾವು ತರಬೇತಿ ಕೊಟ್ಟಿದ್ದೀವಿ. ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ನಾವು ಮಾಸ್ಟರ್ ಟ್ರೈನರ್ಸ್ ಕರೆಸಿ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಅದೇ ರೀತಿ ಪರ್ಟಿಕ್ಯುಲರ್ಲಿ ಹೆಡ್ ಮಾಸ್ಟರ್ ಇಲ್ಲ ಅಂದರೂ ಇನ್ಚಾರ್ಜ್ ಹೆಡ್ ಮಾಸ್ಟರ್ ಅಂತೂ ಕಂಪಲ್ಸರಿ ಪ್ರತಿ ಸ್ಕೂಲ್ಗೆ ಇರ್ತಾರೆ. ಪ್ರತಿ ಶಾಲೆಯಲ್ಲಿ ಈಗ ಮಂತ್ಲಿ ಎಕ್ಸಾಮ್ ಆಗುತ್ತೆ, 3 ತಿಂಗಳಿಗೆ ಒಂದು ಎಕ್ಸಾಮ್ ಆಗುತ್ತೆ, ಪ್ರಿಪ್ರೇಟರಿ ಎಕ್ಸಾಮು. ಅದನ್ನ ನಾವು ಕರೆಕ್ಟಾಗಿ ಒಂದು 3-4 ಕನ್ಸಲ್ಟೆಂಟ್ಸ್ನ ಇಟ್ಕೊಂಡು ಸ್ಕೂಲ್ ವೈಸು ರಿಸಲ್ಟ್ನ ಅನಾಲಿಸಿಸ್ ಮಾಡಿದ್ದೀವಿ. ಪ್ರತಿ ತಿಂಗಳು ಯಾವ ಶಾಲೆ ಕಡಿಮೆ ಇದೆ ಆ ಹೆಡ್ ಮಾಸ್ಟರ್ಸ್ನ ತಾಲೂಕು ಲೆವೆಲಲ್ಲಿ ಕಮಿಟಿ ಕಡೆಯಿಂದ ರಿವ್ಯೂ ಆಗುತ್ತೆ. ಜರ್ಮನಿಯ ಡಾರ್ಟ್ಮುಂಡ್ ನಗರದಲ್ಲಿ ಯುಗಾದಿಯ ಸಡಗರ ಮನೆ ಮಾಡಿತ್ತು. ಪೂರ್ವ ಎನ್ಆರ್ಡಬ್ಲ್ಯೂ ಕನ್ನಡಿಗರ ಬಳಗ PNKB ಆಯೋಜಿಸಿದ್ದ ಯುಗಾದಿ ಸಂಭ್ರಮ 2026 ಕನ್ನಡಿಗರ ಪಾಲಿಗೆ ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಮೂಡಿಬಂತು. ಡಾರ್ಟ್ಮುಂಡ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಸ್ಎನ್, ಡ್ಯೂಸೆಲ್ಡಾರ್ಫ್ ಹಾಗೂ ಲೆವರ್ ಕುಸೆನ್ನಿಂದ 150ಕ್ಕೂ ಹೆಚ್ಚು ಕನ್ನಡಿಗರು ಇಲ್ಲಿ ಒಂದೆಡೆ ಸೇರಿದ್ರು. ಕಾರ್ಯಕ್ರಮದ ಹೈಲೈಟ್ ಆಗಿದ್ದು ಪುಟಾಣಿ ಮಕ್ಕಳ ಪ್ರತಿಭೆ. ಜರ್ಮನಿಯಾದ ಬಾಯ್ಸ್ ಕಿಡ್ಸ್ 2025 ಫೈನಲಿಸ್ಟ್ ಸೋಹುಮ್ ಐತಾಳ್ ಮಧುರ ಗಾಯನ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿತು. ಹಿರಿಯರು ಮತ್ತು ದಂಪತಿಗಳ ನೃತ್ಯ ಪ್ರದರ್ಶನವು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಫ್ರಾಂಕ್ಫರ್ಟ್ ಯಕ್ಷ ಮಿತ್ರರು ತಂಡದಿಂದ ಪ್ರಸ್ತುತಗೊಂಡ ಸುಂದರ ರಾವಣ ಪ್ರದರ್ಶನ ಪ್ರೇಕ್ಷಕರನ್ನ ಪುರಾಣ ಕಾಲಕ್ಕೆ ಕರೆದೊಯ್ದಿತ್ತು. 1.5 ಗಂಟೆಗಳ ಕಾಲ ನಡೆದ ಈ ಅದ್ಭುತ ಕಲಾ ಪ್ರದರ್ಶನ ಕನ್ನಡ ಸಂಸ್ಕೃತಿಯ ವೈಭವವನ್ನ ಜರ್ಮನಿಯ ಮಣ್ಣಿನಲ್ಲಿ ಅನಾವರಣಗೊಳಿಸಿತು. ಸಾಂಸ್ಕೃತಿಕ ರಸದೌತಣದ ನಂತರ ಬಂದಿದ್ದ ಅತಿಥಿಗಳಿಗೆ ಸವಿಯಾದ ಹಬ್ಬದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ನಲ್ಲಿ ಯುಗಾದಿ ಸಂಭ್ರಮ 2026 ಕೇವಲ ಒಂದು ಹಬ್ಬವಾಗಿರದೆ ಜರ್ಮನಿ ಕನ್ನಡಿಗರ ಏಕತೆ ಮತ್ತು ಪರಂಪರೆಯ ಪ್ರತಿಬಿಂಬವಾಗಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.